ಅವನಿರೋದು ಪ್ರೇಮ ಲೋಕದಲ್ಲಿ, ನಾನಿರೋದು ಭೂಲೋಕದಲ್ಲಿ. ನಾನು ಒಂದ್ ಸಿನಿಮಾ ತೆಗೆದ್ರೆ ನಿನ್ನೂ ಆ ಪ್ರೇಮ್ ಲೋಕಕ್ಕೆ ಕಳಿಸ್ತೀನಿ. ಅದ್ ಸರಿ, ನಿಮ್ಮ ಅಪ್ಪಂಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಲ್ಲ? ಯಾಕೆ? ಅಷ್ಟೊಂದು ಹಣ ಸಂಪಾದನೆ ಮಾಡಿದಾನಲ್ಲ ಅವನು, ಮನೇಲಿ ಒಂದು ಫ್ಲಶ್ ಔಟ್ ಕಟ್ಸೋಕ್ ಗೊತ್ತಿಲ್ವಾ? ಪಂಪ್ ಔಟ? ಪಂಪ್ ಔಟ್ ಅಲ್ಲ, ಫ್ಲಶ್ ಔಟ್. ಅದೇ ನಂಗೆ ಡೌಟು. ಹಾಗಂದ್ರೇನು? ಹಾಗಂದ್ರೆ ಇದು. ಓ ಅದಾ, ಇರು ನೀನ್ ಹೇಳ್ದೆ ಅಂತ ಅದನ್ನ ಕಟ್ಸೋಕೆ ನಮ್ಮ ಅಪ್ಪನ್ಗೆ ಹೇಳ್ತೀನಿ. ಅಯ್ಯಯ್ಯೋ, ಅದನ್ನೆಲ್ಲ ಹೇಳ್ಬೇಡಪ್ಪ. 1 ವರ್ಷ ಇರೋಕ್ ಬಂದಿರೋ ನನ್ನನ್ನ ನಿಮ್ಮ ಅಪ್ಪ ಒಂದೇ ದಿನದಲ್ಲಿ ಕಳಿಸ್ಬಿಡ್ತಾನೆ. ನಡಿ. ಹೋಗಿ ಆ ಗಿಡದ ಮರೆಯಲ್ಲಿ ಕೂತ್ಕೋ. ಏನ್ ಆಟ ಆಡ್ತಿದೀಯಾ? ಹೋಗಿ ಅಲ್ಲಿ ಕೂತ್ಕೋಬೇಕಾ? ಯಾರಾದ್ರೂ ಬಂದ್ಬಿಟ್ರೆ? ಯಾರಾದ್ರೂ ಬಂದ್ರೆ ನಾ ವಿಸಿಲ್ ಹೊಡಿತೀನಿ. ಓಹೋ, ಈ ಹಳ್ಳಿಲಿ ಅದೇನಾ ಸಿಗ್ನಲ್ಲು? ನೋಡ್ಕೋ, ಯಾರಾದ್ರೂ ಬಂದ್ಬಿಟ್ಟಾರೋ? ಸರಿ, ನೋಡ್ಕೊಳ್ಳಲೇ. ಏನಾಯ್ತು? ಕೆಂಪಿರ್ಬೇಕಣೋ, ಒಳಗೆಲ್ಲ ಹಾಕೊಂಡ್ಬಿಟ್ಟದೆ, ಎಲ್ಲೆಲ್ಲೋ ಕಡಿತಾ ಇದೆ. ಹೋಗಿ ಹೋಗಿ ಇರುವೆ ಗೂಡ್ ಮೇಲೆ ಯಾಕೆ ಕೂತ್ಕೊಳ್ಳೋಕೋದೆ? ನೀನು ಸರಿಯಾದ ಆಸಾಮಿ. ಅಯ್ಯೋ ದೇವ್ರೆ, ಈ ಹಳ್ಳಿಲಿ ಇದಕ್ಕೂ ಕಾಟಾನ? ಅಯ್ಯೋ, ಯಾಕೆ ಹಾಗೆ ಒದ್ದಾಡ್ತಿದ್ಯಾ? ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ರೂಢಿ ಇಲ್ಲ, ಅದಕ್ಕೆ. ಇನ್ನೇ ನಿಂತ್ಕೊಂಡೆ ಊಟ ಮಾಡ್ತಿದ್ಯಾ? ಎಲ್ಲ ಲೂಸು ಕಣೆ. ಅಯ್ಯಯ್ಯೋ, ಏನಿದು ಚೆಂಡಿದ್ದಾಗಿದೆ? ರಾಗಿ ಮುದ್ದೆ ಊಟ ಮಾಡು, ಜೀವಕ್ ತಂಪು, ತೋಳಗ್ ಬಲ. ಹೌದು, ನಿಮ್ ಮನೇಲಿ ಬೆಳಿಗ್ಗೆ ಟಿಫನ್ಗೇನು ಮಾಡಲ್ವಾ? ಅದೇ ಇಡ್ಲಿ, ಉಪ್ಪಿಟ್ಟು, ದೋಸೆ ಮಾಡ್ತೀವಲ್ಲ, ಉಗಾದಿಗೆ, ದೀಪಾವಳಿಗೆ. ಓಹೋ, ವರ್ಷಕ್ಕೆ 2 ದಿವಸ. ಗೌರಿ ಹಬ್ಬಕ್ಕೂ ಮಾಡ್ತೀವಿ. ಹಾಗಾದ್ರೆ 3 ದಿವಸ. ನೀನು ಪ್ಯಾಟೆಲ್ ಬೆಳೆದ ಹುಡುಗ, ಈ ಹಳ್ಳಿ ರೀತಿ ನೀತಿ ಎಲ್ಲ ನಿನ್ಗೇನು ಗೊತ್ತಿಲ್ಲ. ನೋಡಪ್ಪ, ಇನ್ಮೇಲೆ ನೀನ್ ಇಲ್ಲೇ ಇರ್ತೀಯಲ್ಲ, ಒಂದೊಂದ ನಿನಗೆ ಗೊತ್ತಾಗುತ್ತೆ. ಊಟ ಮಾಡಪ್ಪ. ಅಯ್ಯಯ್ಯ, ಏನಿದು ಉಪ್ಪು ಖಾರ ಏನೂ ಇಲ್ಲ? ಖಾರ ಬೇಕಾ? ತಗೋ. ಏನ್ ನೋಡ್ತಿದ್ಯಾ? ತಿನ್ನು. ತಿನ್ಲ? ಯಾಕೆ ಖಾರ ಜಾಸ್ತಿ ಆಯ್ತಾ? ನೀರ್ ಕುಡಿ. ಕುಡಿ. ಸರ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಳಲ್ಲ ತಾನೆ? ಕೇಳು. ಗೊತ್ತಿಲ್ಲದೆ ಇರೋದು ನಾ ಕೇಳಿ ತಿಳ್ಕೊಬೇಕು. ಅದಕ್ಕೆ ತಾನೇ ನೀ ಇಲ್ಲಿಗೆ ಬಂದಿರೋದು. ಈ ಊರಲ್ಲೂ ವಾರಕ್ಕೆ 7 ದಿವಸ ತಾನೇ ಇರೋದು? ಹೌದೌದು, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸದ್ಯ ಬದುಕ್ತು ಜೀವ. ಅಗ್ರಿಮೆಂಟ್ ಎಲ್ಲ ಸರಿಯಾಗಿದೆ ತಾನೆ? ಅದೆಲ್ಲ ಏನೋ ಗೋಪಾಲ, ನಿನ್ನಲ್ಲಿ ಅಂದ ಹಾಗೆ ಆಡಿಟರು ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಕಳಿಸಿದ್ದಾರೆ. ಈ ವರ್ಷ ಬಿಸ್ನೆಸ್ ಅಲ್ಲಿ ನಮ್ಗೆ 10 ಲಕ್ಷ ರೂಪಾಯಿ ಪ್ರಾಫಿಟ್. ಈ ಸಾರಿ ಕೆಲಸಗಾರರಿಗೆಲ್ಲ ಬೋನಸ್ ಕೊಟ್ಬಿಡೋಣ. ರಂಗನಾಥ, ಕೆಲಸಗಾರರ ಮೆಂಟಾಲಿಟಿ ನಿನ್ಗೆ ಗೊತ್ತಿಲ್ಲ. 1 ಸಾರಿ ಬೋನಸ್ ಕೊಟ್ಟು ರುಚಿ ತೋರಿಸಿದ್ರೆ ಪ್ರತಿ ವರ್ಷ ಅದನ್ನೇ ಕೇಳ್ತಾ ಇರ್ತಾರೆ. ಗೋಪಾಲ, ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ತಾನೇ ನಮಗೆ ಪ್ರಾಫಿಟ್ ಬಂದಿರೋದು. ಇದ್ರ ಸ್ವಲ್ಪನಾದ್ರೂ ಹಂಚದೆ ಹೋದ್ರೆ ತುಂಬಾ ಅನ್ಯಾಯ ಆಗುತ್ತೆ. 1 ಲಕ್ಷನಾದ್ರೂ ಬೋನಸ್ನ ಹಂಚ್ಬಿಡೋಣ. ಇದರಿಂದ ನಮ್ಗೇನು ತೊಂದರೆ ಆಗಲ್ಲ ಕಣೋ. ಸಂಸ್ಥೆ ನನ್ನೊಬ್ಬಂದೇ ಆಗಿದ್ರೆ ಆ ಮಾತೇ ಬೇರೆ. ನಿಮ್ದು ಪಾರ್ಟ್ನರ್ಶಿಪ್ ಇರೋದ್ರಿಂದ ನಿನ್ ಮಾತು ತೆಗೆದುಹಾಕಕ್ಕಾಗಲ್ಲ. ಮುಂದಿನ ತಿಂಗಳು ಹೇಗೂ ಮದುವೆ ಮುಹೂರ್ತ ಇಟ್ಕೊಂಡಿದೀವಲ್ಲ, ಆ ಸಮಯದಲ್ಲೇ ಕೆಲಸಗಾರರಿಗೆಲ್ಲ ಬೋನಸ್ ಹಂಚ್ಬಿಡೋಣ. ಮದುವೆ? ಯಾರ್ ಮದುವೆ? ಇದೇನು ರಂಗನಾಥ ಹೀಗ್ ಕೇಳ್ತಾ ಇದೀಯಾ? ನಿನ್ ಮಗಳು ಆಶಾನ ನನ್ನ ಮಗ ವಿನೋದ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಇಷ್ಟು ಬೇಗ ಮರ್ತ್ ಬಿಟ್ಯಾ? ಮರ್ತಿಲ್ಲ ಕಣೋ, ಜ್ಞಾಪಕ ಇದೆ. ಸರಿ, ಹಾಗಾದ್ರೆ ಮುಂದಿನ ತಿಂಗಳ ಮದುವೆ ಮುಹೂರ್ತ ಇಟ್ಕೊಂಡ್ಬಿಡೋಣ. ಮುಂದಿನ ತಿಂಗಳು ಬೇಡ ಗೋಪಾಲ. ಮದುವೆಗೆ ಯಾಕಿಷ್ಟ ಅವಸರ? ಈಗಲೇ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರೆ ನಮ್ಮ ಆಶಾ. ಹೆಣ್ಮಕ್ಳು ಹೇಳದೆ ಹಾಗೆ, ನೀನೀಗ ಅವಳು ಹೇಳ್ದಾಗೆ ಕೇಳ್ತಾ ಇದ್ರಾಗತ್ತಾ? ಆಶಾ ಹುಟ್ಟಿದ 3 ತಿಂಗಳಿಗೆ ತನ್ನ ತಾಯಿನ ಕಳ್ಕೊಂಡ್ಲು. ತಾಯಿ ಇಲ್ಲದ ಮಗು ಅಂತ ತುಂಬಾ ಮುದ್ದಾಗಿ ಸಾಕ್ದೆ. ಅವಳಿಗಿಷ್ಟ ಇಲ್ಲದೆ ಇರೋ ಕೆಲಸನ ನಾನು ಯಾವುದು ಮಾಡೋದಿಲ್ಲ ಕಣೋ. ಮಣಿ, ಸಂಪಂಗಿ, ನನ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ಡಿನ್ನರ್ಗೆ ಏರ್ಪಾಟ್ ಮಾಡು. ಆಯ್ತಮ್ಮ. ಆಶಾ, ಓಹ್, ಏನ್ ಡ್ಯಾಡಿ ಎಲ್ಲ ಸೇರಿ ನಾವು ಮೀಟಿಂಗ್ ಮಾಡ್ತಿರೋ ಹಾಗಿದೆ. ನಿನ್ ವಿಷಯನೇ ಮಾತಾಡ್ತಿದ್ವಮ್ಮ. ಮುಂದಿನ ತಿಂಗಳೇ ನಿನ್ ಮದುವೆ ಮಾಡ್ಬಿಡೋಣ ಅಂತ ನಮ್ ಗೋಪಾಲ ಹೇಳ್ದ. ಮಾರ್ಚ್ ನಲ್ಲಿ ನಮ್ ವಿನೋದ್ ಅಮೆರಿಕಾಕ್ ಹೋಗ್ತಾ ಇದ್ದಾನೆ. ಅವನ್ ಜೊತೆ ನೀನು ಹೋಗ್ಬೋದು ಅಂತ. ಏನು
ಫಾರಿನ್ ಹೋಗಕ್ಕೆ ನಾನು ಅವನ್ ಜೊತೆಲೆ ಹೋಗ್ಬೇಕಾ? ನನಗಿಷ್ಟ ಬಂದ್ರೆ ನಾನೇ ಹೋಗ್ತೀನಿ. ಆಗಲ್ಲ ಆಶಾ, ಬೇಗ ಮದ್ವೆ ಆದ್ರೆ ಒಂದೇ ಸಾರಿ ಹನಿಮೂನ್ಗೆ ಹೋಗ್ಬೋದಲ್ಲ? ಸಾರಿ, ನನಗಿಷ್ಟು ಬೇಗ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಈಗ ತಾನೇ ಮುಗೀತು. ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ರಷ್ಯನ್ ಬ್ಯಾಲೆ ಅಭ್ಯಾಸ ಮಾಡ್ಬೇಕು ಅಂತ ಇದೀನಿ. ಮದುವೆ ಆದ್ಮೇಲೆ ಅಭ್ಯಾಸ ಮಾಡ್ಬೋದು ಆಶಾ, ನಾನ್ ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ತೀನಿ. ಏನು? ನೀನು ನನಗ್ ಸ್ವಾತಂತ್ರ್ಯ ಕೊಡ್ತೀಯ? ನನ್ನ ಸ್ವಾತಂತ್ರ್ಯ ನನಗಿದ್ದೇ ಇದೆ, ಅದನ್ನ ಯಾರು ಕೊಡ್ಬೇಕಾಗಿಲ್ಲ. ಅದನ್ನ ನೀನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಡ್ಯಾಡಿ, ನಾನ್ ಬರ್ತೀನಿ. ಏ ವಿನೋದ್, ಬೇಜಾರ್ ಮಾಡ್ಕೋಬೇಡ್ವೋ. ಆಶಾ ಚಿಕ್ಕ ಮಗು ಇದ್ದ ಹಾಗೆ, ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗ್ಸರಿಗೆ ಇಷ್ಟೊಂದು ಹಠ ಇರಬಾರ್ದು ಡ್ಯಾಡಿ. ಜೋರಾಗಿ ಹೇಳ್ಬೇಡಪ್ಪ. ಈ ಮಾತೇನಾದ್ರೂ ಅವಳು ಕಿವಿಗೆ ಬಿದ್ರೆ ನಿನ್ನ ಮದುವೆನೇ ಆಗಲ್ಲ ಅನ್ಬಿಡ್ತಾಳೆ. ಅವಳ ಹಠನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ತಗ್ಗಿ ಬಗ್ಗಿ ನಡೆದ್ರಾಯ್ತು ಅಷ್ಟೇ. ಹಾಗೆ ಹಾಗೆ ಗುಡ್. ಕಾಲನ್ ಸರಿಯಾಗಿ ಉಜ್ಜಲೋ. ಏಯ್, ನಾವಿಲ್ಲಿ ಕೆಲ್ಸ ಮಾಡ್ತಾ ಇದ್ರೆ ನೀನ್ ಕಲ್ ಮೇಲೆ ಕೂತ್ಕೊಂಡು ದೊರೆಮ್ಮಂಗ್ ನಂಗ್ ಮಾತಾಡ್ತಾ ಇದ್ಯಾ? ಅಪ್ಪ ಹೇಳಿರೋದು ನಿನ್ ಕೆಲ್ಸ ಮಾಡ್ಸು ಅಂತ. ಬಾ, ಎತ್ತಗ್ ಮೈ ತೊಳಿ. ನಾನ್ ಬರೋದಿಲ್ಲ ಕಣಪ್ಪ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಬಟ್ಟೆ ಮೇಲ್ಗೆ ಎತ್ಕೊಂಡ್ ಬಾ. ಏ ಕೇಶವ, ಇವ್ರತ್ರ ಹೇಳದ್ಕಿಂತ ಆ ಕೆಲ್ಸ ನಾವೇ ಮಾಡೋದೇ ವಾಸಿ. ಯಾವ ಕೆಲ್ಸನೂ ಬರೋದಿಲ್ಲ. ಏನಮ್ಮಣ್ಣಿ, ನನ್ನೇ ಕಂಡ ಮಾಡ್ತೀಯಾ? ಹಾಗೆಲ್ಲ ಏನಿಲ್ಲ, ಒಂದ್ಸಾರ್ತಿ ತೋರ್ಸಿದ್ರೆ ಸಾಕು, ಹಾಗೆ ಗಪ್ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬರ್ತೀನಿ ತಡಿ. ಬರೀ ನೀರ್ ಹಾಕಿ ತೊಳಿಬೇಕು, ಸೋಪ್ ಹಾಕಿ ತೊಳಿಬೇಕು? ಸೋಪ? ಈ ಊರಲ್ಲಿ ಜನಗಳಿಗೆ ಮೈ ತೊಳಿಯಕ್ ಸೋಪ್ ಇಲ್ಲ, ಇನ್ ದನಗಳಿಗೆ ಎಲ್ಲಿಂದ ತರಣ? ಅದ್ ಸರಿ, ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಇದು? ಹಾಲ? ಸರಿ ಹೋಯ್ತು, ಇದು ಎತ್ತು. ಅದು ಗೊತ್ತು, ಆದ್ರೇನು ಎತ್ತು ಹಾಲು ಕರಿಬಾರ್ದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ದೇವ್ರೆ, ಎತ್ತು ಹಾಲ್ ಕರಿಯುತ್ತಾ? ಯಾಕೆ ಕರಿಯಲ್ವಾ? ಅಲ್ಲ, ಸ್ಕೂಲಲ್ಲಿ ಯಾವ್ದ್ ಕರಿಯುತ್ತೆ ಯಾವ್ದ್ ಕರಿಯಲ್ಲ ಅಂತ ಹೇಳ್ಕೊಟ್ಟಿಲ್ಲ. ಸರಿಯಾಗಿ ಕೆಳಗಡೆ ಬಗ್ ನೋಡು. ಈಗ ಗೊತ್ತಾಯ್ತು. ಓಹ್, ಈ ಊರಲ್ಲಿ ಇಷ್ಟು ದಿವ್ಸಕ್ಕೆ ಓದೋಕ್ ಪುಸ್ತಕಗಳಾದ್ರೂ ಸಿಕ್ತಲ್ಲ. ತೆನಾಲಿ ರಾಮಕೃಷ್ಣನ ವಿನೋದ ಕಥೆಗಳು, ಇದು ನಮಗಲ್ಲ. ಶ್ರೀ ದೇವಿ ಮಹಾತ್ಮೆ, ಇದು ಹೆಂಗಸರಿಗೆ. ನಳಚರಿತ್ರೆ, ಇದು ನಮಗಲ್ಲ. ರತಿ ವಿಜ್ಞಾನ, ಇದು ನಿಮಗೆ ನನಗೆ. ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓಹೋ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಸುತ್ತಮುತ್ತ ನೋಡಿ ಸದ್ದು ಮಾಡದೆ ಮೆಲ್ಲನೆ ಒಳ ಬಂದನು. ಓಹೋ, ಮೆಲ್ಲನೆ ಒಳ ಬಂದನು. ಆಸೆಯಿಂದ ನಾಲಿಗೆಯನ್ನು ಆಡಿಸುತ್ತಾ ಹತ್ತಿರ ಬಂದ. ಮೋಹಿನಿ ವೈಯಾರದಿಂದ ತನ್ನ ಸೆರಗನ್ನು ಜಾರಿಸಿದಾಗ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ಉಶ್ಯೆಂದು ಆನಂದ್, ಆನಂದ್, ಅಯ್ಯೋ ಯೋ ಯೋ ಹೇಳ್ಮೇಲೆ ಏನಿದು ಇಲ್ಲಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರ್ಲಿಲ್ಲ, ಸುಮ್ನೆ ಮಲಗಿದ್ದೆ. ಸುಮ್ನೆ ಮಲ್ಗೋಕ ನೀನ್ ಬಂದಿರೋದು? ಇಲ್ಲ, ಈಗೇನ್ ಮಾಡ್ಬೇಕು ಹೇಳು? ಕರ ಬಿಡು, ಹಾಲ್ ಕರಿಬೇಕು. ಅಯ್ಯ, ಕರ ಬಿಡೋಕು ನಾನೇ ಬರ್ಬೇಕಾ?
ಏನಿದು ಕರ ಬಿಡು ಅಂದ್ರೆ ಇದನ್ ಬಿಡ್ತಾ ಇದೆಯಲ್ಲ ಯಾಕೆ ಇದನ್ ಬಿಟ್ರೆ ಹಾಲ್ ಕರಿಯಲ್ವಾ? ನೀನ್ ಕಟ್ಕೊಂಡ್ರೆ ಹಾಲ್ ಕರ್ದಂಗೆ ಹೋಗಿ ಅದನ್ ಬಿಡು. ಅದನ್ ಬಿಡ್ಬೇಕಾ? ಓಹೋ, ಕರ್ಮ. ಏನ್ ನೋಡ್ತಿದ್ಯಾ? ಹೇಳ್ಕೊ. ಯಾರನ್ನ? ಅಯ್ಯೋ, ಕರ ಹಿಡ್ದು ಹೇಳ್ಕೊಳಯ್ಯ, ಹಾಲೆಲ್ಲ ಕುಡ್ದು ಬಿಡುತ್ತೆ. ಅಯ್ಯೋ, ಬಿಡು ಅಂತೀಯ, ತಿರ್ಗಾ ಎಳ್ಕೊ ಅಂತೀಯ, ಏನ್ ಮಾಡ್ಬೇಕು ಅಂತಲೇ ಅರ್ಥ ಆಗಲ್ಲ. ಅಯ್ಯೋ, ಬಾ 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 ಬಾ. ಮಂಗಳ, ಬಂದೆ. ಯೋ, ನಿನ್ ಹೆಸರು ಮಂಗಳನಾ? ಅಲ್ಲ. ಮತ್ ನೀನ್ಯಾಕ್ ಹೋಗ್ತೀಯಾ? ತಗೋ, ಹಾಲ್ ಕರೀತಾರೋ, ನಾನೀಗ್ಲೇ ಬರ್ತೀನಿ. ಔ ಔ ಆ ಓ ಓ ಓ ಆ ಹೌ ಹೌ. ಅಮ್ಮ, ಅಯ್ಯೋ, ಏನಯ್ಯ ಒದ್ ಬಿಡ್ತಾ? ಇಲ್ಲ, ಕಾಲಲ್ಲಿ ಸುಮ್ನೆ ಹಾಗೆ ಟಚ್ ಮಾಡ್ತಷ್ಟೇ. ಅಯ್ಯೋ, ಜೋರಾಗಿ ಏಟ್ಬಿಟ್ಟೈತಾ? ಅಮ್ಮ